ನಿಮ್ ಜೀವನದಲ್ಲಿ ಯಾವತ್ತಾದ್ರೂ ಹೀಗೆ ಅನ್ಸಿದೆಯಾ? ನಾವು ಯಾರನ್ನಾದ್ರೂ ತುಂಬಾ ಪ್ರೀತಿಸ್ತಾ ಇರ್ತೀವಿ ಅಥವಾ ಅವ್ರನ್ನ ತುಂಬಾ ನಂಬಿರ್ತೀವಿ. ಸಡನ್ಲಿ ಅವ್ರ ಕಡೆಯಿಂದ ಒಂದು ನಮ್ಗೆ ಏನಾದ್ರು ನೋವು ಆದಾಗ ಅಥವಾ ನೋವು ಮಾಡಿದಾಗ ಅವರು ಇವ್ರು ಯಾಕೆ ಹೀಗ್ ಮಾಡಿದ್ರು, ಹೀಗ್ ಮಾಡ್ತಾರೆ ಅಂತ ಹೇಳಿ ನನ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮೊದ್ಲೇ ಅಂತ ಹೇಳಿ ನಾವು ತುಂಬಾ ಯೋಚಿಸ್ತಾ ಇರ್ತೀವಿ. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಮುಂದೆ ನಗ್ತಾರೆ, ಮಾತಾಡ್ತಾರೆ, ಎಲ್ಲವೂ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಬಗ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಮ್ ಮನಸ್ಸು ನಮ್ ಮಾತನ್ನೇ ಕೇಳೋದಿಲ್ಲ. ನಾವು ಕೋಪದಲ್ಲಿ ಇದ್ದಾಗ ನಾವೇನಾದ್ರೂ ಒಂದ್ ಮಾತು ಹೇಳ್ಬಿಡ್ತೀವಿ, ನಂತರ ಏನ್ ಮಾಡ್ತೀವಿ, ಹೀಗೆ ಹೇಳ್ಬಾರ್ದಿತ್ತು ಅಲ್ಲ ಅಂತ ಹೇಳ್ಕೊಂಡು ನಾವು ಪಶ್ಚಾತ್ತಾಪ ಪಡ್ತೀವಿ. ಆ ಕ್ಷಣದಲ್ಲಿ ನಾವು ಮಾಡಬಾರ್ದ ನಿರ್ಧಾರಗಳನ್ನು ಮಾಡ್ಬಿಡ್ತೀವಿ. ಸೊ ನಂತರ ನಾನ್ ಯಾಕೆ ಹೀಗ್ ಮಾಡ್ದೆ ಅಂತ ಹೇಳಿ ನಮ್ಮನ್ನೇ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ. ಹಾಗಾದ್ರೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಮನುಷ್ಯರು ಹೀಗೆ ಯಾಕೆ ವರ್ತಿಸುತ್ತಾರೆ ಅನ್ನೋದನ್ನ ನೋಡೋಣ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಲು ರಾಬರ್ಟ್ ಗ್ರೀನ್ ಅವರ ದಿ ಲಾ ಆಫ್ ಹ್ಯೂಮನ್ ನೇಚರ್ ಎಂಬ ಪುಸ್ತಕದಲ್ಲಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆದ ಐಡಿಯಾಸ್ ಗಳಿವೆ. ಇವತ್ತು ಅದರಲ್ಲಿ 2 ಮುಖ್ಯ ವಿಷಯಗಳು ನಮ್ಗೆ ರಿಲೇಟ್ ಆಗತ್ತೆ. ಅದು ಏನನ್ನೋದನ್ನ ನೋಡೋಣ. ಫಸ್ಟ್ ಒನ್, ನಮ್ಗೆ ನಾವು ಏನು ಅಂದ್ಕೊಳ್ತೇವಲ್ಲ ಅದು ನಾವು ಅಂದುಕೊಂಡಷ್ಟು ವಾಸ್ತವವಾಗಿ ಇರಲ್ಲ. ನಮ್ಗೆ ನಾವೇ ಲಾಜಿಕಲ್ ತರ ನಮ್ಗನ್ಸತ್ತೆ. ಮತ್ತೆ ನಾವು ಯಾವುದೇ ಒಂದು ಡಿಸಿಷನ್ ಅನ್ನು ತಕೊಂಡ್ರು ಕೂಡ ನಾವು ಅದನ್ನ ಯೋಚನೆ ಮಾಡಿನೇ ತಕೊಳ್ತೀವಿ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಆದ್ರೆ ನಮ್ಮ ನಿಜ ಜೀವನದಲ್ಲಿ ಈ ಎಮೋಷನಲ್ಸ್ ಏನಿದೆ ಅಲ್ಲ, ಇದು ನಮ್ಮ ಡಿಸಿಷನ್ ಗಳ ಮೇಲೆ ತುಂಬಾ ದೊಡ್ಡ ಪ್ರಭಾವವನ್ನು ಬೀರತ್ತೆ. ಒಂದು ಸಣ್ಣ ಉದಾಹರಣೆ ನೋಡಿ. ಯಾರಾದ್ರೂ ನಿಮ್ಮನ್ನು ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ಮನಸ್ಸು ಏನ್ ಹೇಳುತ್ತೆ? ಸುಮ್ಮನೆ ಬಿಟ್ಟಾಕ್ತೀನಿ ಅಂತ ಹೇಳುತ್ತಾ? ಇಲ್ಲ ಅಲ್ವಾ? ಅವನಿಗೆ ವಾಪಸ್ ಉತ್ತರ ಕೊಡಬೇಕು, ನಾನು ಏನಂತ ಹೇಳಿ ಅವನಿಗೆ ತೋರಿಸಬೇಕು ಅಂತ ಹೇಳಿ ಅನ್ಸುತ್ತೆ. ಆ ಕ್ಷಣದಲ್ಲಿ ನೀವು ಅವರಿಗೆ ತುಂಬಾ ಬೈಬಹುದು, ಅಥವಾ ಏನಾದ್ರೂ ಒಂದು ಮೆಸೇಜ್ ಕಳಿಸಬಹುದು, ಅಥವಾ ನೀವು ಯಾವ್ದಾದ್ರು ಒಂದು ದೊಡ್ಡ ಡಿಸಿಷನ್ ಅನ್ನೇ ತಗೊಳ್ಬಹುದು ಅಲ್ಲಿ. ಆದ್ರೆ ಕೆಲವು ಗಂಟೆಗಳ ನಂತರ ಮನಸ್ಸು ಶಾಂತವಾದಾಗ ನಿಮ್ಗೆ ಅನ್ಸುತ್ತೆ, ನಾನು ಆವಾಗ ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಗೆ ಅನಿಸಬಹುದು. ಇಲ್ಲೇ ಒಂದು ದೊಡ್ಡ ಲೆಸನ್ ಇದೆ ಗಾಯ್ಸ್ ನಮ್ಗೆ. ನಮ್ಮ ಭಾವನೆಗಳು ಹೆಚ್ಚಾಗುವ ಸಮಯದಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಮತ್ತು ನಮ್ಮ ಮನಸ್ಸು ಶಾಂತವಾದಾಗ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಒಂದೇ ಆಗಿರ್ಬೇಕಂತ ಏನು ಇಲ್ಲ ಗೈಸ್. ಆದ್ರಿಂದ ಮುಂದಿನ ಸಲ ನಿಮ್ಗೆ ತುಂಬಾ ಕೋಪ ಬಂದಾಗ ತಕ್ಷಣ ರಿಪ್ಲೈ ಕೊಡ್ಲಿಕ್ಕೆ ಹೋಗ್ಬೇಡಿ, ತಕ್ಷಣ ಮೆಸೇಜ್ ಅನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೂ. ಮತ್ತೆ ತುಂಬಾ ಕೋಪ ಇದ್ದಾಗ ನೀವು ತಕ್ಷಣ ನಿಮ್ಮ ರಿಲೇಶನ್ಶಿಪ್ ಯಾವುದೇ ಇರ್ಲಿ, ಸೊ ಅದನ್ನ ಬ್ರೇಕ್ ಮಾಡ್ಕೊಳ್ಬೇಡಿ. ಮೊದಲು ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ಇವಾಗ ರಿಯಾಕ್ಟ್ ಮಾಡ್ತಿದ್ದೀನಾ ಅಥವಾ ನಾನು ಯೋಚನೆ ಮಾಡಿ ರೆಸ್ಪಾಂಡ್ ಮಾಡ್ತಿದ್ದೀನಾ ಅಂತ ಹೇಳಿ ನಿಮ್ಮನ್ನೇ ನೀವೇ ಕೇಳ್ಕೊಳ್ಳಿ. ಈ ಒಂದು ಪ್ರಶ್ನೆ ನಿಮ್ಮ ಎಷ್ಟೋ ತಪ್ಪು ನಿರ್ಧಾರಗಳಿಂದ ನಿಮ್ಮನ್ನು ಕಾಪಾಡಬಹುದು ಗೊತ್ತಾ? ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ಇನ್ನು ಸೆಕೆಂಡ್ ಒನ್, ಮನುಷ್ಯನಿಗೆ ತನ್ನ ಬಗ್ಗೆ ಒಂದು ವಿಶೇಷವಾದ ಇಂಪಾರ್ಟೆನ್ಸ್ ಇದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಎಕ್ಸಾಂಪಲ್ ಗೆ ನೋಡಿ, ನೀವು ಒಂದು ಗ್ರೂಪ್ ಫೋಟೋ ತಕ್ಕೊಳ್ತೀರಾ. ಸೊ ಆವಾಗ ನೀವು ಮೊದಲೇ ನೋಡೋದು ಯಾರನ್ನ? ನಿಮ್ಮನ್ನೇ ಅಲ್ವಾ? ನಾನ್ ಹೇಗ್ ಕಾಣ್ತಾ ಇದ್ದೀನಿ ಅಂತ ಹೇಳಿ ನೋಡ್ಕೊಳ್ತೀರಾ ಫೋಟೋದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾಗ ಎಷ್ಟು ಲೈಕ್ಸ್ ಬಂತು ನೋಡ್ತೀರಾ, ಯಾರು ಕಮೆಂಟ್ ಮಾಡಿದ್ರು ನೋಡ್ತೀರಾ, ಅಥವಾ ನನ್ನನ್ನು ಯಾರು ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತೀರಾ. ಆದ್ರೆ ಇದೇ ಫೀಲಿಂಗ್ ಅತಿ ಆದಾಗ ಸಮಸ್ಯೆ ಶುರು ಆಗತ್ತೆ. ನಾವು ಮಾತನಾಡಬೇಕಾದ್ರೆ ನಮ್ಮ ಬಗ್ಗೆ ಹೆಚ್ಚು ಹೇಳೋಕೆ ನಾವು ಆಸಕ್ತಿ ತೋರಿಸ್ತೀವಿ. ಆದ್ರೆ ಎದುರಿನ ವ್ಯಕ್ತಿ ಏನ್ ಹೇಳುತ್ತಿದ್ದಾನೆ ಅನ್ನೋದನ್ನ ಕೇಳೋಕೆ ನಾವು ಸಮಯನೇ ಕೊಡಲ್ಲ. ನಾವು ಯೋಚಿಸ್ತೀವಿ, ನನ್ನ ಪ್ರಾಬ್ಲಮ್ ದೊಡ್ಡದು, ನನ್ನ ಒಪಿನಿಯನ್ ಸರಿಯಾಗಿದೆ, ನನ್ನ ಫೀಲಿಂಗ್ಸ್ ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ನಾವು ಅನ್ಕೊಳ್ತೀವಿ. ಆದ್ರೆ ಒಮ್ಮೆ ನೀವು ನಿಮ್ಮ ಫೋಕಸ್ ಏನಿರುತ್ತೆ ಅಲ್ಲ, ನಾನು ಹೇಳ್ಕೊಳ್ಬೇಕು ಅಂತ ಹೇಳಿ, ಸೊ ನೀವು ಆ ಫೋಕಸ್ ಅನ್ನ ಅವ್ರ ಮೇಲೆ ಶಿಫ್ಟ್ ಮಾಡಿದಾಗ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಒಂದು ದೊಡ್ಡ ಡಿಫರೆನ್ಸ್ ನೀವು ಕಾಣ್ಲಿಕ್ಕೆ ನಿಮ್ಗೆ ಸಿಗ್ತದೆ ಗೈಸ್. ಮುಂದಿನ ಸಲ ನಿಮ್ ಜೊತೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ನಿಮ್ ಸ್ಟೋರಿನ ನೀವು ಹೇಳಲಿಕ್ಕೆ ಹೋಗ್ಬೇಡಿ. ಸೊ ಅವ್ರು ಏನ್ ಹೇಳುತ್ತಿದ್ದಾರೆ ಅಂತ ಹೇಳಿ ಗಮನವಿಟ್ಟು ಅವ್ರ ಮಾತುಗಳನ್ನು ಕೇಳಿ. ಅವ್ರಿಗೆ ಏನ್ ಬೇಕು, ಅವರಿಗೆ ಯಾವ್ದ್ರ ಬಗ್ಗೆ ಹೆಚ್ಚು ಭಯ ಇದೆ, ಮತ್ತೆ ಅವರು ಯಾಕೆ ಆತರ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾಕಂದ್ರೆ ಜನರನ್ನು ಕಂಟ್ರೋಲ್ ಮಾಡೋದಿದೆ ಅಲ್ವಾ, ಇದು ದೊಡ್ಡ ಸ್ಕಿಲ್ಸ್ ಅಲ್ಲ. ಜನರನ್ನು ಅರ್ಥ ಮಾಡಿಕೊಳ್ಳುವುದಿದೆ ಅಲ್ವಾ, ಸೊ ಇದು ದೊಡ್ಡ ಸ್ಕಿಲ್ಸ್. ಹಾಗಾಗಿ ಇವತ್ತಿನ ಪಾರ್ಟ್ 1ರಿಂದ 2 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಫಸ್ಟ್ ಒನ್ ಏನಂತ ಹೇಳಿದ್ರೆ, ಭಾವನೆಗಳು ಹೆಚ್ಚಾದ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೋಗ್ಬೇಡಿ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ, ಜನರನ್ನು ನೀವು ಇಂಪ್ರೆಸ್ ಮಾಡೋದಕ್ಕಿಂತ ಅವರನ್ನು ಅರ್ಥ ಮಾಡಲು ಕಲಿಯಿರಿ. ನೀವು ಇವೆರಡನ್ನು ನಿಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಾಕ್ಟೀಸ್ ಮಾಡಿದ್ರೆ, ಸೊ ನಿಮ್ಗೆ ಜನರ ವರ್ತನೆ ಏನಿದೆ ಅದು ಸ್ವಲ್ಪ ಸ್ವಲ್ಪವಾಗಿ ನಿಮ್ಗೆ ಅರ್ಥ ಆಗಲು ಶುರು ಆಗುತ್ತೆ. ಇದು ಇನ್ನು ಆರಂಭ ಅಷ್ಟೇ ಗಾಯ್ಸ್. ಮುಂದಿನ ಪಾರ್ಟ್ ನಲ್ಲಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ನೋಡೋಣ. ಯಾವ್ದಂತ ಹೇಳಿದ್ರೆ, ಒಬ್ಬ ಮನುಷ್ಯ ನಿಮ್ಮ ಮುಂದೆ ಒಳ್ಳೆಯವನಂತೆ ನಟಿಸ್ತಾನೆ, ಒಳ್ಳೆಯವನಂತೆ ಕಾಣ್ತಾನೆ, ಆದ್ರೆ ಅವನ ನಿಜವಾದ ಸ್ವಭಾವ ಹೇಗೆ ಗುರುತಿಸಬಹುದು? ಅವರನ್ನ ನಂಬಬೇಕಾ ಅಥವಾ ಅವರ ಕೆಲಸಗಳನ್ನು ನಂಬಬೇಕಾ ಏನು ಅಂತ ಹೇಳಿ ಮುಂದಿನ ಪಾರ್ಟ್ ಅಲ್ಲಿ ನೋಡೋಣ. ಮುಂದಿನ ಪಾರ್ಟ್ 2 ನಲ್ಲಿ ಜನರ ನಿಜವಾದ ಮುಖವನ್ನು ಗುರುತಿಸುವ 2 ಸೈಕಾಲಜಿ ಬಗ್ಗೆ ಗೈಸ್. ಅದನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗಾಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಲವ್ ಯು ಗೈಸ್.